GDS ಪೋಸ್ಟ್ ನ ಯಾರೆಲ್ಲ ಅಪ್ಲೈ ಮಾಡ್ತಿದ್ರ ಅಪ್ಲಿಕೇಶನ್ ಹಾಕುವಾಗ ಕೆಲವೊಂದಿಷ್ಟು ಎರರ್ ಬರ್ತಾ ಇದೆ ನಿಮ್ಗೆ. ಮೊದಲನೇದಾಗಿ ಫೋಟೋ ಅಪ್ಲೋಡ್ ಮಾಡುವಾಗ ನಿಮ್ಗೆ ಫೋಟೋ ಪಾಸ್ಪೋರ್ಟ್ ಸೈಜ್ ಅಲ್ಲಿ ಇರಬೇಕು, ಕ್ಲೀನ್ ಬ್ಯಾಕ್ ಗ್ರೌಂಡ್ ಇರಬೇಕು, ಅದರದ ಫೈಲ್ ಸೈಜ್ ಬಂದು 50 ರಿಂದ 80 KB ಇದ್ರೆ ಓಕೆ. ಅಂಡ್ ಇನ್ನೊಂದು ಸಿಗ್ನೇಚರ್ ನಿಮ್ಗೆ ಇದರಲ್ಲಿ ಬ್ಲೂ ಆರ್ ಬ್ಲಾಕ್ ಇಂಕ್ ಇಂದ ಮಾಡಿರುವಂತ ಸಿಗ್ನೇಚರ್ ಆಗಿರ್ಬೇಕು. ಲ್ಯಾಂಡ್ಸ್ಕೇಪ್ ಫಾರ್ಮೇಟ್ ಅಲ್ಲಿ ಇರುವಂತ ಸಿಗ್ನೇಚರ್ ನ ಅಪ್ಲೋಡ್ ಮಾಡಿ. ಇನ್ನೊಂದು ಪಾಸ್ವರ್ಡ್ ಚೇಂಜ್ ಆಗ್ತಾ ಇಲ್ಲ ಅಂತ ಕೆಲವೊಬ್ರು ಹೇಳ್ತಾ ಇದ್ರ. ಪಾಸ್ವರ್ಡ್ ನಿಮ್ಗೆ ಚೇಂಜ್ ಆಗುತ್ತೆ, ಅಲ್ಲಿ ಫಾರ್ಗೆಟ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಒಂದ್ಸಲ ಅಪ್ಲಿಕೇಶನ್ ಹಾಕುವಾಗ ಏನಾದ್ರು ಸರ್ವರ್ ಪ್ರಾಬ್ಲಮ್ ಆಗಿ ಲಾಗೌಟ್ ಆದ್ರೆ ನೀವು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ, ಸೆಕೆಂಡ್ ಸ್ಟೆಪ್ ಗೆ ಅಪ್ಲೈ ಮಾಡುವಾಗ ಲಾಗೌಟ್ ಆಯ್ತು ಅಂದ್ರೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದ್ದು ಏನಿರುತ್ತೆ ಹಂಗೆ ಇರುತ್ತೆ. ನೀವು ಸೆಕೆಂಡ್ ಸ್ಟೆಪ್ ಗೆ ಮತ್ತೆ ಅಪ್ಲೈ ಮಾಡ್ಬೇಕಾಗುತ್ತೆ. ಮತ್ತೆ ನೀವು ಹೊಸದಾಗಿ ಕ್ರಿಯೇಟ್ ಮಾಡುವಂತ ನೆಸೆಸಿಟಿ ಇರಲ್ಲ. ಒಂದ್ಸಲ ನಿಮ್ದು GDS ಪೋಸ್ಟ್ ಅಲ್ಲಿ ID ಕ್ರಿಯೇಟ್ ಆದ್ರೆ ಅದೇ ಪಾಸ್ವರ್ಡ್ ಅದೇ ID ಇರುತ್ತೆ. ನೀವು ಇನ್ ಮುಂದೆ ಯಾವುದೇ GDS ಪೋಸ್ಟ್ ಗೆ ಅಪ್ಲೈ ಮಾಡುವಾಗ ಅದೇ ಪಾಸ್ವರ್ಡ್ ಮತ್ತೆ ಅದೇ ID ನ ಯೂಸ್ ಮಾಡಬೇಕಾಗುತ್ತೆ. ಫೋಟೋ ಮತ್ತೆ ಸಿಗ್ನೇಚರ್ ಅನ್ನ ಕಂಪ್ರೆಸ್ ಮಾಡೋದಕ್ಕೆ ಈ ಒಂದು ವೆಬ್ಸೈಟ್ ಅಲ್ಲಿ ಬಂದು ನೀವು ಕಂಪ್ರೆಸ್ ಮಾಡಬೇಕಾಗುತ್ತೆ. ಯಾವ ಡಿಸ್ಟಿಕ್ ಅಲ್ಲಿ ನೀವು ಅಪ್ಲೈ ಮಾಡ್ತಿದ್ರ ಆ ಡಿಸ್ಟಿಕ್ ಅಲ್ಲಿ ನೀವು ಪೋಸ್ಟ್ ಪ್ರಿಫರೆನ್ಸ್ ನ ಏನ್ ಕೊಡ್ತೀರಾ ಮ್ಯಾಕ್ಸಿಮಮ್ 3 ನಂಬರ್ಸ್ ಅಲ್ಲಿ ನೀವು ಕೊಡ್ಬೋದು. ಆದ್ರೆ ನಿಮ್ಮ ಕ್ಯಾಟಗರಿದಲ್ಲಿ ಎಷ್ಟು ಪೋಸ್ಟ್ ಗಳು ಖಾಲಿ ಇದಾವೆ ಅಷ್ಟಕ್ಕೆ ಮಾತ್ರ ನೀವು ಕೊಡ್ಬೇಕಾಗುತ್ತೆ. ನೀವು ಬೇರೆ ಕಾಸ್ಟ್ ಅಲ್ಲಿ ಹೋಗಿ ಅದನ್ನ ಸೆಲೆಕ್ಟ್ ಮಾಡಿದ್ರೆ ರಿಜೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ OBC ಕ್ಯಾಟಗರಿದಲ್ಲಿ ಎಷ್ಟು 1000 ಪೋಸ್ಟ್ ಗಳು ಖಾಲಿ ಇದಾವೆ, ಆದ್ರೆ ಅದಕ್ಕೆ ಮಾತ್ರ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ. ನಿಮ್ಮ ಡಿವಿಷನ್ ಅಲ್ಲಿ ಇದು ಅವೈಲೇಬಲ್ ಇದ್ರೆ ಅಥವಾ ನೀವು ಬೇರೆ ಡಿವಿಷನ್ಗೂ ಕೂಡ ಅಪ್ಲೈ ಮಾಡಬಹುದು. ಒಟ್ನಲ್ಲಿ ನೀವು ಕರ್ನಾಟಕದಲ್ಲಿ ಯಾವುದೇ ಡಿವಿಷನ್ಗೂ ಕೂಡ ಅಪ್ಲೈ ಮಾಡಬಹುದು. ನಿಮ್ಮ ಕ್ಯಾಸ್ಟ್ ಅಲ್ಲಿ ಸೀಟ್ಸ್ ಅವೈಲೇಬಲ್ ಇದ್ರೆ ಅಪ್ಲೈ ಮಾಡಿ. ಬೇರೆ ಬೇರೆ ಕ್ಯಾಟಗರಿದಲ್ಲಿ ಅಪ್ಲೈ ಮಾಡಿದ್ರು ಕೂಡ ಆಗುತ್ತೆ, ಆದ್ರೆ ರಿಜೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಕಟ್ ಆಫ್ ಮಾರ್ಕ್ಸ್ ಅಲ್ಲಿ ನಿಮ್ಗೆ ಯಾರೆಲ್ಲ 80 ರಿಂದ 90 ಜಾಸ್ತಿ ಮಾರ್ಕ್ಸ್ ಅನ್ನ ತಗೊಂಡಿದ್ರೆ ನೀವು ಯಾವುದೇ ಡಿಸ್ಟ್ರಿಕ್ಟ್ ಗೆ ಅಥವಾ ಡಿವಿಷನ್ ಗೆ ಅಪ್ಲೈ ಮಾಡಿದ್ರು ನಿಮ್ಗೆ ಸೆಲೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. 60 ರಿಂದ 50 ಯಾರು ಮಾರ್ಕ್ಸ್ ಎಲ್ಲ ತಗೊಂಡಿದ್ರ ನೀವು ಲೋ ಕಾಂಪಿಟೇಷನ್ ಇರುವಂತ ಡಿಸ್ಟ್ರಿಕ್ಟ್ ಅಲ್ಲಿ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಸೆಲೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇನ್ನು ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಯಾರು ಕೂಡ ಅಪ್ಲೈ ಮಾಡೋದಕ್ಕೆ ಹೋಗದೆ ಇರಬೇಡಿ. ಸೊ ನೀವು ಕಡಿಮೆ ಮಾರ್ಕ್ಸ್ ಬಂದ್ರು ಕೂಡ ಲೋ ಕಾಂಪಿಟೇಷನ್ ಇರುವಂತ ಡಿಸ್ಟ್ರಿಕ್ಟ್ ಅಲ್ಲಿ ಅಪ್ಲೈ ಮಾಡಿದ್ರೆ ಸೆಲೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ನು ಆ ಅಮೌಂಟ್ ಅನ್ನ ಪೇ ಮಾಡುವಾಗ ನಿಮ್ಗೆ ಅಲ್ಲಿ ಸರ್ವರ್ ಪ್ರಾಬ್ಲಮ್ ಇಂದ ಅಮೌಂಟ್ ಪೇ ಆಗ್ತಾ ಇಲ್ಲ. ಕೆಲವೊಬ್ಬರಿಗೆ SC/ST ಗೆ ಅಮೌಂಟ್ ಇಲ್ಲ. ಸೊ ಬೇರೆ ಕ್ಯಾಟಗರಿದವರು ಯಾರೆಲ್ಲ ಅಪ್ಲೈ ಮಾಡ್ತೀರಾ ಅವ್ರಿಗೆಲ್ಲ 100 ರೂಪೀಸ್ ಇದೆ ಇದಕ್ಕೆ ಅಪ್ಲೈ ಮಾಡೋದಕ್ಕೆ. ಅಂಡ್ ಡೆಬಿಟ್ ಕಾರ್ಡ್ ಆರ್ UPI ಮುಖಾಂತರ ನೀವು ಅಮೌಂಟ್ ಪೇ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಪೇಮೆಂಟ್ ಸಕ್ಸಸ್ ಆಗುತ್ತೆ. ಅಕ್ನಾಲೇಜ್ಮೆಂಟ್ ಕಾಪಿನ ಡೌನ್ಲೋಡ್ ಮಾಡಿ ಇಟ್ಕೊಂಡು ಇದು ಮಾಡಿ. ಸೊ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇದಿಷ್ಟು ನೀವು GDS ಪೋಸ್ಟ್ ನ ಅಪ್ಲೈ ಮಾಡುವಾಗ ಆಗ್ತಾ ಇರುವಂತ ಕೆಲವೊಂದಿಷ್ಟು ಪ್ರಾಬ್ಲಮ್ ನಾನು ಅಬ್ಸರ್ವ್ ಮಾಡಿದಂಗೆ.